Hey there. Subscribe to my channel and also press this bell icon so you can get latest video notifications. गुड मॉर्निंग स्टूडेंट्स। हिंदी कक्षा में आप सबका स्वागत है। मैं हूं आपकी हिंदी टीचर मिस परवीन मलबारी। बच्चों, आज की इस कक्षा में हम 10वीं कक्षा का जो चौथा पाठ है अभिनव मनुष्य, इसके बारे में चर्चा करेंगे। एक कविता है बच्चों, इस कविता के कवि हैं रामधारी सिंह दिनकर। तो चलो बच्चों देखते हैं कवि परिचय को। कवि रामधारी सिंह दिनकर जी का जन्म सन 1908 को बिहार प्रांत में मुंगेरी जिले में हुआ। पहले वे रेडियो विभाग में काम करते थे। बाद में एक सरकारी कॉलेज के प्राध्यापक बने। ನೋಡಿ ಮಕ್ಕಳೇ, ಇವತ್ತಿನ ತರಗತಿಯೊಳಗೆ ನಾವು 10ನೇ ವರ್ಗದ 4ನೇ ಪಾಠ ಆಗಿರುವಂತಹ ಅಭಿನವ ಮನುಷ್ಯ ಅನ್ನೋದರ ಬಗ್ಗೆ ಇಲ್ಲೇ ಚರ್ಚೆ ಮಾಡೋಣ। ಇದು ಒಂದು ಪದ್ಯ ಆಗಿದ್ದು, ಈ ಪದ್ಯವನ್ನು ರಚಿಸಿದ ಕವಿ ಯಾರಪ್ಪ ಅಂದರೆ ರಾಮಧಾರಿ ಸಿಂಹ ದಿನಕರ್ ಅಂಥೇಳಿ। ರಾಮಧಾರಿ ಸಿಂಹ ದಿನಕರ್ ಅವರ ಜನ್ಮ 1908ರಲ್ಲಿ ಬಿಹಾರ ಪ್ರಾಂತ್ಯದ ಮುಂಗೇರಿ ಅನ್ನುವಂತಹ ಜಿಲ್ಲೆಯೊಳಗೆ ಆಗ್ತದೆ। ಇವರು ಮೊದಲು ರೇಡಿಯೋ ವಿಭಾಗದಲ್ಲಿ ಕೆಲಸವನ್ನು ನಿರ್ವಹಿಸ್ತಿದ್ರು। ಮುಂದೆ सरकारी कॉलेज ಒಳಗೆ प्राध्यापकराಗ್ತಾರೆ ಇವರು। आगे चलकर वे भारत सरकार के हिंदी सलाहकार के पद पर नियुक्त हुए। ನೋಡ್ರಿ, ಮುಂದೆ ಅವರು ಭಾರತ ಸರ್ಕಾರದ ಹಿಂದಿ ಸಲಹೆಗಾರರಾಗಿ ಕೂಡ ಕೆಲಸವನ್ನು ಮಾಡ್ತಾರೆ। सन 1974 को इनका देहावसान हुआ। ನೋಡಿ, ಮುಂದೆ 1974 1974ನಲ್ಲಿ ಇವರು ಮರಣವನ್ನು ಹೊಂದುತ್ತಾರೆ। ಕವಿ की कुछ प्रमुख रचनाएं हैं। ನೋಡಿ, ಇವರು ರಚಿಸಿರುವಂತಹ ಪ್ರಮುಖ ರಚನೆಗಳು ಯಾವ್ಯಾವು ಅಂದರೆ ಹುಂಕಾರ, ರೇಣುಕಾ, रसवंती, सामधेनी, धूप छाह, कुरुक्षेत्र, बापू, रश्मिरथी आदि। ನೋಡಿ ಮಕ್ಕಳೇ, ಇವೆಲ್ಲ ಇವರ ಪ್ರमुख रचನೆಗಳು। कवि की हर रचना में हृदय को प्रभावित और उत्साहित करने की पूर्ण शक्ति है। इनकी भाषा सजीव और विषय के ಅನುಕೂಲ है। ನೋಡ್ರಿ, ಇವರ ರಚನೆಗಳು ಎಂಥವಪ್ಪ ಅಂದರೆ ಬಹಳ ಹೃದಯ ಸ್ಪರ್ಶಿಯಾಗಿರುವಂತಹ ರಚನೆಗಳನ್ನು ಇವರು ಮಾಡಿದ್ದಾರೆ। ಅಷ್ಟೇ ಅಲ್ಲದೆ ಇವರ ರಚನೆಗಳಲ್ಲಿ ಉತ್ಸಾಹ ಅನ್ನೋದು ಇರುತ್ತೆ। ಅಷ್ಟೇ ಅಲ್ಲದೆ ಇವರ ಭಾಷೆ ಬಹಳ ಸರಳವಾಗಿದ್ದು ವಿಷಯ ಏನಿದೆಲ್ಲ ಜಲ್ದಿ ತಿಳಿದಿರಬೇಕ್ರಿ, ಆ ರೀತಿ ಇವರು ರಚನೆಗಳನ್ನು ಮಾಡಿದ್ದಾರೆ। अभिनव मनुष्य पद्य भाग कुरुक्षेत्र के षष्ठ सर्ग से लिया गया है। ನೋಡ್ರಿ, ಪ್ರಸ್ತುತ ಕವಿತೆ ಏನಿದೆ ಅಲ್ರಿ, ಇದು ಅಭಿನವ ಮನುಷ್ಯ ಅಂಥೇಳಿ ಇದು ಕುರುಕ್ಷೇತ್ರ ಅನ್ನುವಂತಹ ಷಷ್ಠ ಸರ್ಗದಿಂದ ಆಯ್ದುಕೊಳ್ಳಲಾಗಿತ್ತು। ಹಾಗಾದರೆ ಈ ಕವಿತೆಯ ಆಶಯ ಏನು ಅನ್ನೋದನ್ನು ನಾವು ನೋಡೋಣ। इस पद्य भाग में वैज्ञानिक युग और आधुनिक मानव का विश्लेषण हुआ है। ನೋಡ್ರಿ, ಈ ಪದ್ಯ ಭಾಗದಲ್ಲಿ ವೈಜ್ಞಾನಿಕ ಯುಗ ಮತ್ತು ಆಧುನಿಕ ಮಾನವನ ವಿಶ್ಲೇಷಣೆ ಎನ್ನುವುದು ಈ ಕವಿತೆಯಲ್ಲಿ ಕೊಡಮಾಡಲಾಗಿದೆ। कवि दिनकर जी इस कविता द्वारा यह संदेश देना चाहते हैं कि आज के मानव ने प्रकृति के हर तत्व पर विजय प्राप्त कर ली है। ನೋಡ್ರಿ, ಈ ಕವಿತೆಯ ಮೂಲಕ ಕವಿ ನಮಗೆ ಏನು ಸಂದೇಶವನ್ನು ಕೊಡಕತ್ತಾರಪ್ಪ ಅಂದರೆ ಮಾನವ ಪ್ರಕೃತಿಯ ತತ್ವಗಳ ಮೇಲೆ ವಿಜಯವನ್ನು ಸಾಧಿಸಿದ್ದಾನೆ ಅನ್ನೋದು ಇವರಲ್ಲಿ ನಮಗೆ ಈ ಪದ್ಯದ ಮೂಲಕ ತಿಳಿಸಾಕತ್ತಾರೆ। परंतु कैसी विडंबना है कि उसने स्वयं को नहीं पहचाना, अपने भाईचारे को नहीं समझा। ನೋಡ್ರಿ, ಮನುಷ್ಯ ಏನೋ ಪ್ರಕೃತಿ ಮೇಲೆ ತನ್ನ ವಿಜಯವನ್ನು ಪ್ರಾಪ್ತ ಮಾಡಿದ್ದಾನೆ, ಆದರೆ ತನ್ನತನವನ್ನು
ಇಲ್ಲಿ ನೋಡ್ಕೊಂಡಿಲ್ರಿ ಮನುಷ್ಯ. ನಾವು ಯಾವ ರೀತಿ ಇರಬೇಕು ಅನ್ನೋದರ ಬಗ್ಗೆ ಇನ್ನೂ ಆತ ತಿಳ್ಕೊಂಡಿಲ್ಲ ಅನ್ನುವಂತಹ ಮಾತು ಈ ಪದ್ಯದ ಮೂಲಕ ನಾವು ತಿಳ್ಕೋಬಹುದು. प्रकृति पर विजय प्राप्त करना मनुष्य की साधना है. मानव के बीच स्नेह का बांधना मानव की सिद्धि है. ನೋಡ್ರಿ, ಮನುಷ್ಯರ ಮಧ್ಯೆ ಸ್ನೇಹ ಅನ್ನುವ ಬಾಂಧವ್ಯವನ್ನು ಬೆಳೆಸೋದು ನಿಜವಾದ ಯಶಸ್ಸು ರೀ ಮನುಷ್ಯಂದು. ಅದು ಬಿಟ್ಟು ನಾವು ಪ್ರಕೃತಿಯ ಮೇಲೆ ವಿಜಯವನ್ನು ಸಾಧಿಸೋಣಂದ್ರೆ ಆತ ನಿಜವಾದ ಮನುಷ್ಯ ಅಲ್ಲ. ಇಲ್ಲಿ ಮನುಷ್ಯನ ನಡುವೆ ಸ್ನೇಹದ ಬಾಂಧವ್ಯವನ್ನು ಬೆಳೆಸೋದು ಇದು ನಿಜವಾದ ಮನುಷ್ಯನ ಕೆಲಸ ಆಗೈತಿ ಅನ್ನೋದು ಈ ಪದ್ಯದ ಮೂಲಕ ನಮಗೆ ತಿಳಿದು ಬರುತ್ತೆ. जो मानव दूसरे मानव से प्रेम का रिश्ता जोड़कर आपस की दूरी को मिटाए वही मानव कहलाने का अधिकारी होगा. ನೋಡ್ರಿ, ಈ ಪದ್ಯದ ಮೂಲಕ ನಮ್ಗೆ ಕವಿ ಏನು ತಿಳಿಸಬೇಕು ಮಾಡಾರಪ್ಪ ಅಂದರೆ, ಮಾನವ ನಡುವೆ ಇರುವಂತಹ ದೂರಿ ಅಂದರೆ ಏನು, ಒಬ್ರೊಬ್ರು ದೂರ ಆಗ್ಯಾರ ಈಗ ಮನುಷ್ಯರು. ಇವರು ಎಲ್ಲರೂ ಸಮೀಪ ಬಂದು ಅಂದರೆ ಪ್ರೀತಿಯಿಂದ ಒಗ್ಗಟ್ಟಿನಿಂದ ಇರೋದೇ ಕರೆ ಆದರೆ ಇಲ್ಲಿ ಮನುಷ್ಯ ತಾನು ಮನುಷ್ಯ ಅಂತ ಅನ್ನಿಸ್ಕೊಳಕ್ಕೆ ಲಾಯಕ್ರಿ. ಅದು ಬಿಟ್ಟು ಬೇರೆ ಏನೋ ಮಾಡಿದ್ರು ಆತ ಮನುಷ್ಯತ್ವ ಅನ್ನೋದು ಬಿಟ್ಟು ಬೇರೆದೇನು ಮಾಡೋಕ್ಕೆ ಹೋದ್ರೆ ಅವ ಮನುಷ್ಯ ಅಂದ್ಕೊಳಂಗಿಲ್ಲ ರೀ. ಮನುಷ್ಯ ತಾನೇನು ಅನ್ನೋದನ್ನು ತಿಳಿದು ಮಂದಿ ಜೋಡಿ ಹೆಂಗೆ ಇರಬೇಕು ಅನ್ನೋದನ್ನು ಇಲ್ಲೇ ಕರೆಕ್ಟಾಗಿ ತಿಳ್ಕೊಂಡಿದ್ದೇ ಕರೆ ಆದರೆ ಆತ ನಿಜವಾದ ಮನುಷ್ಯ ಅನ್ನುವಂತಹ ಮಾತು ಕವಿ ನಮಗಿಲ್ಲೇ ತಿಳಿಸಾಕತ್ತಾರೆ. ಹಾಗಾದರೆ ಈ ಪದ್ಯದಲ್ಲಿ ಬರುವಂತಹ ಶಬ್ದಾರ್ಥಗಳನ್ನು ನೋಡೋಣ. ओके बच्चों, चलो देखते हैं इस कविता में आने वाले शब्दार्थों को. अभिनव यानी नया. अभिनव ಅಂದರೆ ಹೊಸದು, ಆಧುನಿಕ ಅನ್ನುವಂಥದ್ದು. ವಾರಿ ಅಂದರೆ ಜಲ, ನೀರು. ಬಾಷ್ಪ ಅಂದರೆ ವೆಪರ್ ಅಂತೇನಂತೀವಲ್ಲ ಅದು. ಹುಕ್ಮ್ ಅಂದರೆ ಆಜ್ಞೆ. ವ್ಯವಧಾನ್ ಅಂದರೆ ಪರ್ದಾ, ರುಕಾವಟ್, ಅಡೆತಡೆ ಅನ್ನುವಂಥದ್ದು. ಸರಿತ್ ಅಂದರೆ ನದಿ. ಸಿಂಧು ಅಂದರೆ ಸಾಗರ, ಸಮುದ್ರ. ಆಲೋಕ್ ಅಂದರೆ ಪ್ರಕಾಶ. ಜ್ಞೇಯ ಜಾನಕಾರಿ. ಶ್ರೇಯ ಯಶ್, ಕಲ್ಯಾಣ, ಮಂಗಲ ಅನ್ನುವಂಥದ್ದು ರೀ. ಇವೆಲ್ಲ ಈ ಪದ್ಯದಲ್ಲಿ ಬರುವಂತಹ ಶಬ್ದಾರ್ಥಗಳು. ಹಾಗಾದರೆ ನಾನು ಈ ಪದ್ಯವನ್ನು ನಾನಿಲ್ಲೇ ಹೇಳ್ತೇನೆ, ನೀವು ಕೂಡ ಏನು ಮಾಡಿರಿ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿರಿ. पाठ 4 अभिनव मनुष्य. आज की दुनिया विचित्र नवीन, प्रकृति पर सर्वत्र है विजयी पुरुष आसीन. है बंधे नर के करों में वारी विद्युत भांप, हुक्म पर चढ़ता उतरता है पवन का ताप. है नहीं बाकी कहीं व्यवधान, लांग सकता नर सरित गिरी सिंधु एक समान. देखो बच्चों, कविता के इस पहले पंक्तियों में कवि यह समझाने की कोशिश कर रहे हैं कि आज की जो दुनिया है वो बहुत ही विचित्र है और नवीन है. ನೋಡಿ ಮಕ್ಕಳೇ, ಪದ್ಯದ ಮೊದಲನೇ ಪ್ಯಾರಾಗ್ರಾಫ್ನಲ್ಲಿ ಕವಿ ನಮಗೆ ಏನು ತಿಳಿಸಾಕತ್ತಾರಪ್ಪ ಅಂದರೆ, ಇವತ್ತಿನ ಜಗತ್ತು ಭಾಳ ವಿಚಿತ್ರವಾಗೈತಿ, ಅಷ್ಟೇ ನವೀನ ಕೂಡ, ಹೊಸದು ಕೂಡ ಅದು ಆಗೈತಿ. ಪ್ರಕೃತಿಯನ್ನು ಮೀರಿ ಮನುಷ್ಯ ಬೆಳೆದಿದ್ದಾನೆ. ಇವತ್ತಿನ ದಿನ ಪ್ರಕೃತಿಯ ಮೇಲೆ ಪ್ರಭುತ್ವವನ್ನು ಕೂಡ ಸಾಧಿಸಿದ್ದಾನೆ. ಜಲ, ವಿದ್ಯುತ್, ಬಾಷ್ಪ ಇವೆಲ್ಲವನ್ನು ಮನುಷ್ಯ ಬಂಧಿಸಿದ್ದಾನೆ. ಅಷ್ಟೇ ಅಲ್ಲದೆ ಮನುಷ್ಯನ ಆದೇಶದ ಮೇರೆಗೆ ವಾಯುವಿನ, ಪವನ್ ಅಂದರೆ ವಾಯು ರೇ, ವಾಯುವಿನ ತಾಪ ಹೆಚ್ಚು ಮತ್ತು ಕಡಿಮೆ ಆಗ್ತದಂತ. ಅಷ್ಟೇ ಅಲ್ಲದೆ ಯಾವುದೇ ಅಡೆತಡೆ ಇಲ್ಲದೇ ಮನುಷ್ಯ ಹಂಗೆ ಬೆಳ್ಕೊಂತ ಹೋಗ್ತಾನೆ ಇದ್ದಾನೆ. ನದಿ, ಸಮುದ್ರ, ಪರ್ವತಗಳನ್ನು ದಾಟಿದ್ದಾನೆ. ಅಷ್ಟೇ ಅಲ್ದಾನ ಈತ ಏನು ಮಾಡಕತ್ತಾನ್ರಿ, ನದಿ ಅನ್ನೋದು, ಸಮುದ್ರ ಅನ್ನೋದು, ಪರ್ವತ ಅನ್ನೋದು ಏನು ಮಾಡೋಣ ದಾಟ್ಕೊಂತ ಮುಂದಕ್ಕೆ ಹೋಗ್ಯಾನ.
ಅಷ್ಟು ಅದ್ಭುತವಾಗಿ ಮನುಷ್ಯ ಬೆಳೆದಾನ. ಇವತ್ತಿನ ದಿನ ಪ್ರಕೃತಿಯ ತತ್ವಗಳ ಮೇಲೆ ವಿಜಯವನ್ನು ಸಾಧಿಸಿದ್ದಾನೆ ಅನ್ನುವಂಥದ್ದನ್ನು ಇಲ್ಲಿ ಕವಿ ರಾಮಧಾರಿ ಸಿಂಹ ಅವರು ಹೇಳಕತ್ತಾರ್ರಿ. ಅಂದರೆ ಪ್ರಕೃತಿಯ ತತ್ವಗಳ ಮೇಲೆ ವಿಜಯವನ್ನು ಈತ ಸಾಧಿಸಾನ. ಹಾಗಾದರೆ ಈ ಕವಿತೆಯ ಎರಡನೇ ಪ್ಯಾರಾಗ್ರಾಫ್ ಏನನ್ನೋದನ್ನು ನೋಡೋಣ. यहाँ मनुज जिसका गगन में जा रहा है यान, कांपते जिसके करों को देखकर परमाणु. यहाँ मनुज जो सृष्टि का श्रृंगार, ज्ञान का, विज्ञान का, आलोक का आगर, व्योम से पाताल तक सब कुछ इसे है ज्ञेय, पर न यहाँ परिचय मनुज का, यहाँ न उसका श्रेय. ನೋಡಿ ಮಕ್ಕಳೇ, ಕವಿ ತಮ್ಮ ಕವಿತೆಯ ಎರಡನೆಯ ಪ್ಯಾರಾಗ್ರಾಫ್ನಲ್ಲಿ ಏನಂತ ಹೇಳಕತ್ತಾರಪ್ಪ ಅಂದರೆ, ಮನುಷ್ಯ ಅಂತರಿಕ್ಷದಲ್ಲಿ ಅನೇಕ ಯಾನಗಳನ್ನು ಕಳಿಸ್ತಾ ಇದ್ದಾನೆ. ಆಲ್ರೆಡಿ ಕಳ್ಸ್ಯಾನ್ರಿ, ಈಗಾದರೂ ಕಳ್ಸಕತ್ತಾನ. ಮನುಷ್ಯನ ಕೈಗಳನ್ನು ನೋಡ್ರಿ ಕರೋ ಅಂದರೆ ಕೈಗಳು. ಮನುಷ್ಯನ ಕೈಗಳನ್ನು ನೋಡಿ ಪರಮಾಣುಗಳು ಅನ್ನೋ ಏನದವಲ್ಲ ಅವು ಕೂಡ ಹೆದರ್ತಾವಂತೆ. ಕಾಂಪನ ಅಂದರೆ ಹೆದರೋದು, ಭಯಭೀತರಾಗೋದ್ರಿ. ಮನುಷ್ಯನ ಕೈಗಳನ್ನು ನೋಡಿ ಪರಮಾಣುಗಳು ಕೂಡ ನಡುಕ್ತಾವು, ಭಯಭೀತರಾಗ್ತಾವು. ಪರಮಾಣುಗಳ ಮೇಲೆ ಜಯವನ್ನು ಕೂಡ ಮನುಷ್ಯ ಸಾಧಿಸ್ಯಾನ. ಮನುಷ್ಯ ಸೃಷ್ಟಿಯನ್ನು ಶೃಂಗಾರ ಮಾಡ್ಯಾನ, ಸೃಷ್ಟಿಯನ್ನು ಸಿಂಗರಿಸಿದ್ದಾನೆ. ಜ್ಞಾನ ವಿಜ್ಞಾನದ ಆಗರ ಈತ ಯಾರೇ ಮನುಷ್ಯ ಅನ್ನೋನು. ವ್ಯೋಮ ಅಂದರೆ ಅಂತರಿಕ್ಷ ರೀ. ಅಂತರಿಕ್ಷದಿಂದ ಹಿಡಿದು ಪಾತಾಳದವರೆಗೆ ಇರುವಂತಹ ವಿಚಾರಗಳನ್ನು ಮನುಷ್ಯ ತಿಳ್ಕೊಂಡಿದ್ದಾನೆ. ಆದರೆ ಇದು ಏನಿದೆ ಅಲ್ಲ, ಪ್ರಕೃತಿಯ ಮೇಲೆ ವಿಜಯವನ್ನು ಸಾಧಿಸಿದ್ದಾಗಿರಬಹುದು, ಅಂತರಿಕ್ಷದಿಂದ ಹಿಡಿದು ಪಾತಾಳದವರೆಗಿನ ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿದ್ದಾಗಿರಬಹುದು. ಇದು ಏನೈತಲ್ಲ, ಇದು ಮನುಷ್ಯನ ನಿಜವಾದ ಪರಿಚಯ ಅಲ್ಲ. ಪ್ರಕೃತಿಯ ತತ್ವಗಳ ಮೇಲೆ ವಿಜಯವನ್ನು ಸಾಧಿಸೋದು ಇದು ಮನುಷ್ಯನ ಶ್ರೇಷ್ಠತೆಯೂ ಅಲ್ಲ. ಆತನ ಶ್ರೇಷ್ಠತೆ ಎದರೊಳಗೆ ಐತಿ ಅನ್ನೋದನ್ನು ಇಲ್ಲಿ ನಮಗೆ ಮೂರನೇ ಪ್ಯಾರಾಗ್ರಾಫ್ ಮೂಲಕ ಕವಿ ತಿಳಿಸಾಕತ್ತಾರೆ. ಅದು ಏನನ್ನೋದನ್ನು ನೋಡೋಣ. ಓಕೆ, ಮೂರನೇ ಪ್ಯಾರಾಗ್ರಾಫ್ ನೋಡಿ ನಾನು ಹೇಳ್ತೀನಿ, ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಓದ್ರಿ ಇದನ್ನು. ಶ್ರೇಯ ಉಸ್ಕಾ ಬುದ್ಧಿ ಪರ್ चैतन्य उर की जीत, श्रेय मानव की असीमित मानव से प्रीत, एक नर से दूसरे के बीच का व्यवधान तोड़ दे जो बस वही ज्ञानी, वही विद्वान और मानव भी वही. ನೋಡಿ ಮಕ್ಕಳೇ, ಈ ಮೂರನೇ ಪ್ಯಾರಾಗ್ರಾಫ್ನಲ್ಲಿ ನಿಜವಾದ ಮನುಷ್ಯ ಯಾರು ಅನ್ನೋದನ್ನು ಇಲ್ಲಿ ಕವಿ ನಮಗೆ ತಿಳಿಸಕತ್ತಾರ. ಮನುಷ್ಯನ ಶ್ರೇಷ್ಠತೆ ಎಲ್ಲೈತಿ ಅನ್ನೋದನ್ನು ನಾವು ತಿಳಿಯಬೇಕಾದ್ರೆ ಇಲ್ಲಿ ನೋಡ್ಬೋದು. ತನ್ನ ಬುದ್ಧಿಯ ಮೂಲಕ ಬೇರೆಯವರ ಮನಸ್ಸನ್ನು ಗೆಲ್ಲೋದು ಮಾನವೀಯತೆಯೇ ಶ್ರೇಷ್ಠತೆ. ಬಹಳಷ್ಟು ಜನರೊಂದಿಗೆ ಅನ್ಯೋನ್ಯತೆಯಿಂದ ಸ್ನೇಹದಿಂದ ಇರೋದೇನಿದೆ ಅಲ್ಲ, ಇದು ಮನುಷ್ಯನ ಶ್ರೇಷ್ಠತೆ ರೀ. ಬೇರೆಯವ್ರ ಜೊತೆ ಅನ್ಯೋನ್ಯತೆಯಿಂದ ಇರೋದು, ಸ್ನೇಹವನ್ನು ಬೆಳೆಸೋದು, ಇದು ಮನುಷ್ಯನ ನಿಜವಾದ ಶ್ರೇಷ್ಠತೆ. ನಿಜವಾದ ಮನುಷ್ಯ ಏನಿದಾನಲ್ರಿ, ಆತ ಇದನ್ನು ಮಾಡಬೇಕು ಹೊರತು ಪ್ರಕೃತಿಯ ಮೇಲೆ ಪ್ರಭುತ್ವವನ್ನು ಸಾಧಿಸೋದಲ್ರಿ. ಮನುಷ್ಯರ ಮಧ್ಯೆ ಇರುವಂತಹ ದೂರವನ್ನು ಅದನ್ನು ಏನು ಮಾಡಬೇಕು, ದೂರವನ್ನು ಒಡೆದೋಡಿಸಿ ಎಲ್ಲರೂ ಸ್ನೇಹದಿಂದ ಬಾಂಧವ್ಯದಿಂದ ಇರೋದೇ ನಿಜವಾದ ಮನುಷ್ಯತ್ವ. ಎಲ್ಲರ ನಡುವೆ ಪ್ರೀತಿ ಪ್ರೇಮ ಬೆಳೆಸೋದು ನಿಜವಾದ ಮನುಷ್ಯತ್ವ ಅನ್ನೋದು. ಇದು ಮನುಷ್ಯನ ಕೆಲಸ ಆಗಿರಬೇಕು. ಅದು ಬಿಟ್ಟು ನಾವು ಬೇರೆ ಕೆಲಸಗಳಲ್ಲಿ ನಮ್ಮನ್ನು ನಾವು ತೊಡಸ್ಕೊಂಡೇವೆ, ಆದರೆ ನಾವು ಏನು ಅನ್ನೋದ್ರ ಬಗ್ಗೆ ನಾವು ಇನ್ನೂ ಮಟ್ಟ ಅರ್ಥ ಮಾಡ್ಕೊಂಡಿಲ್ಲ. ನಾವು ಯಾರು ನಾವೇನು ಅನ್ನೋದನ್ನು ನಾವು ತಿಳ್ಕೊಂಡಿದ್ದೇ ಕರೆ. ಆದರೆ ಅವರೇ ಯಾರೇ ಜ್ಞಾನಿ ಅನ್ನೋರು, ವಿಜ್ಞಾನಿ ಅನ್ನೋದನ್ನು ಇಲ್ಲಿ ಕವಿ ನಮಗೆ ತಿಳಿಸ್ಕೊಡಾಕತ್ತಾರೆ. ಹೀಗಾಗಿ ಮಾನವೀಯತೆಯಿಂದ ಮನುಷ್ಯರಾಗಬೇಕು ಹೊರತು ನಾವು ಬೇರೆ ಯಾವುದೇ ಕೆಲಸವನ್ನು ಮಾಡಿ ಶ್ರೇಷ್ಠರು ಅನಿಸ್ಕೊಳ್ಳೋದ್ರಲ್ಲಿ ಇಲ್ಲಿ ಯಾವುದೇ ಪ್ರಯೋಜನ ಇಲ್ಲ. ಯಾಕಂದರೆ
ಮಾನವೀಯತೆಯಿಂದ ನಾವು ಏನಾಗಿವಿ ಮನುಷ್ಯರು ಅಂತೇಳಿ ಗುರುತಿಸ್ಕೊತೀವಿ ರೀ ಸಮಾಜದಲ್ಲಿ. ಇಲ್ಲಾದರೆ ನಾವು ಕೂಡ ಪ್ರಾಣಿಯಾಗಿ ಇರ್ತಿದ್ವೋ ಏನೋ, ಹೌದಾ? ಹೀಗಾಗಿ ನಾವು तो बच्चों मनुष्य को क्या करना है, इस समाज में रहकर मानव और मानव के बीच जो दूरियां हैं ना, उसको मिटाकर स्नेह के साथ रहना है और प्रेम के साथ रिश्ता जोड़कर आपस में प्यार से स्नेह से रहना है. वही इंसान मानव कहलाने योग्य है. बच्चों अगली कक्षा में फिर मिलेंगे. ओके, धन्यवाद.